ಪಾರ್ಥ, ಕೇಳು. ನಿನ್ನ ಶತ್ರು ಹೊರಗಡೆಯಲ್ಲ, ಅವರು ನಿನ್ನೊಳಗೆ ಮೌನವಾಗಿ ಬೆಳೆದಿದ್ದಾರೆ. ಕೋಪ ಬಂದಾಗ ಜ್ಞಾನ ಕುರುಡಾಗುತ್ತದೆ. ಅಹಂಕಾರ ಬಂದಾಗ ಸತ್ಯ ಮಸುಕಾಗುತ್ತದೆ. ಅಹಂಭಾವ ಬಂದಾಗ ಹೃದಯ ಬಿಗಿಯಾಗುತ್ತದೆ. ಕೋಪ ಬೆಂಕಿಯಂತೆ. ಮೊದಲು ಅದು ನಿನ್ನ ಶಾಂತಿಯನ್ನು ಸುಡುತ್ತದೆ, ನಂತರ ನಿನ್ನ ವಿವೇಕವನ್ನು ಭಸ್ಮ ಮಾಡುತ್ತದೆ. ಅಹಂಕಾರ ನೆರಳಿನಂತೆ. ಅದು ನಿನ್ನನ್ನು ದೊಡ್ಡವನನ್ನಾಗಿ ತೋರಿಸುತ್ತದೆ, ಆದರೆ ನಿನ್ನ ಆತ್ಮವನ್ನು ಚಿಕ್ಕದಾಗಿ ಮಾಡುತ್ತದೆ. ಒಂದು ದೀಪ ಗಾಳಿಗೆ ಕೋಪಗೊಂಡಿತು. ನಿನ್ನಿಂದಲೇ ನಾನು ನಡುಗುತ್ತೇನೆ ಎಂದು ಕೂಗಿತು. ಆ ಗಾಳಿ ಮೌನವಾಗಿತ್ತು. ದೀಪದ ಕೋಪವೇ ಅದರ ಬೆಳಕನ್ನು ಆರಿಸಿತು. ಪಾರ್ಥ, ವಿನಾಶ ಹೊರಗಿನಿಂದ ಬರುವುದಿಲ್ಲ, ಅದು ಒಳಗಿನಿಂದ ಆರಂಭವಾಗುತ್ತದೆ. ವಿನಯ ಜ್ಞಾನವನ್ನು ರಕ್ಷಿಸುತ್ತದೆ. ಸಹನೆ ಮನಸ್ಸಿಗೆ ಬಲ ಕೊಡುತ್ತದೆ. ಸ್ವಪರಿಚಯ ಆತ್ಮಕ್ಕೆ ದಾರಿ ತೋರಿಸುತ್ತದೆ. ವಿನಯವಿರುವವನು ಕೇಳುತ್ತಾನೆ, ಸಹನೆಯವನು ಕಾಯುತ್ತಾನೆ. ಜಾಗೃತನಾದವನು ತಪ್ಪನ್ನು ನೋಡುತ್ತಾನೆ, ತನ್ನನ್ನು ತಾನೇ ತಿದ್ದಿಕೊಳ್ಳುತ್ತಾನೆ. ಹೀಗಾಗಿ ಪಾರ್ಥಕೋಪಕ್ಕೆ ವಿರಾಮ ಕೊಡು. ಅಹಂಕಾರಕ್ಕೆ ತಲೆಬಾಗಿಸು. ಅಹಂಭಾವವನ್ನು ಬಿಡು. ವಿನಯವನ್ನು ಧರಿಸು. ಸಹನೆಯನ್ನು ಶಸ್ತ್ರವನ್ನಾಗಿ ಮಾಡು. ಜಾಗೃತ ಮನಸ್ಸಿನಿಂದ ನಡೆ, ಆಗಲೇ ನಿನ್ನ ಜೀವನವೇ ಜ್ಞಾನದಿಂದ ಪ್ರಕಾಶಿಸುತ್ತದೆ. ಧನ್ಯವಾದಗಳು.